ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ತುಂಬ ದಿನಗಳಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಗೈಸ್, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸರಿ ಅಂತೇಳಿ ಇವತ್ತು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಕೋಟ್ಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬರೋಣ ಅಂತ. ಸರಿ ಅಂತೇಳಿ ಅಲ್ಲಿಂದ ಜಾಗ ಬಿಟ್ಟರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಡೈರೆಕ್ಟು ಬೆಮ್ಮಲ್ಗೆ ರೀಚ್ ಆದ್ರಿ ಗೈಸ್. ರೀಚ್ ಆಗಿಬಿಟ್ಟು ಆರಾಮಾಗಿ ಪೀಸಾಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಅದೇ ದಾರಿಯಲ್ಲಿ ನೇಚರ್ ನೋಡಿಕೊಂಡು ಹೋಗ್ತಾಯಿದ್ರಿ. ಸರಿ ಅಂತೇಳ್ಬಿಟ್ಟು ನಮ್ಮ ಶಕ್ತಿ ಸ್ವಲ್ಪ ಫನ್ ಮಾಡ್ತಾಯಿದ್ದ, ಅವನ ಜೊತೆ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಕೋಟ್ಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಎಂಟ್ರೆನ್ಸ್ ಕೊಟ್ಬಿಟ್ರಿ. ಕೊಟ್ಟಿದ್ದ ತಕ್ಷಣ ಅಲ್ಲಿಂದ ಫಸ್ಟ್ ಟಿಕೆಟ್ ಇಸ್ಕೋಬೇಕಾಗಿತ್ತು. ಎಂಟ್ರೆನ್ಸ್ ಆಗಿದ್ದೆ. ಅಭಿ ಫ್ರೆಂಡ್ಸ್ ಎಲ್ಲ ಟಿಕೆಟ್ ಇಸ್ಕೊತಾಯಿದ್ರು. ಟಿಕೆಟ್ ಇಸ್ಕೊಂಡು ನಾನು ಹಂಗೆ ವೀಡಿಯೋಸ್ ಮಾಡ್ತಾಯಿದ್ದೆ. ಚಪ್ಪಲಿ ಸ್ಟ್ಯಾಂಡ್ಗೆ ಹೋಗಿ ಚಪ್ಪಲಿ ಬಿಟ್ಬಿಟ್ಟು ಅಲ್ಲಿ ಟಿಕೆಟ್ ಇಸ್ಕೊಂಡು ಮತ್ತೆ ಕಾಲು ತೊಳ್ಕೊಳಕ್ಕೆ ಹೋದ್ರಿ. ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಆದ್ರಿ ಗೈಸ್. ಒಳಗಡೆ ಎಂಟ್ರಿ ಆಗಿದ್ದೆ. ನಮ್ಮ ಶಕ್ತಿಗಾನ ಮತ್ತೆ ಫನ್ ಮಾಡ್ತಾಯಿದ್ದ. ಎಲ್ಲರ ಹತ್ರನೂ ಯಾವತ್ತೂ ದೇವಸ್ಥಾನಕ್ಕೆ ಬರೋದೇ ಥರ ಇದು ಮಾಡ್ತಾಯಿದ್ದ. ಅಲ್ಲಿ ಸುತ್ತಮುತ್ತ ದೇವಸ್ಥಾನ ನೋಡಿಕೊಂಡು ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಸರಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ದರ್ಶನ ಮಾಡ್ಕೊಬೇಕಿತ್ತು ದೇವ್ರದ್ದು. ಸರಿ ಅಂತೇಳಿ ದರ್ಶನ ಹೋದ್ರೆ ಅಲ್ಲಿ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಿದ್ದೆ ಅಲ್ಲ, ಎಲ್ಲರೂ ಎಂಜಾಯ್ ಮಾಡಿಕೊಂಡು ಕನ್ನಡ ಆಯ್ತಾ ಸ್ವಲ್ಪ ಶೋ ಕೊಟ್ಬಿಟ್ಟು ಆಚೆ ಹೋಗ್ಬಿಟ್ಟು ಪ್ರಸಾದ ಇಸ್ಕೊಂಡು ಸ್ವಲ್ಪ ಪ್ರಸಾದ ತಿನ್ಕೊಂಡು ಆಮೇಲೆ ಪೀಸಾಗಿ ಆಚೆ ಬಂದ್ರಿ. ಎಲ್ಲನೂ ಊಟ ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ರಿ. ಸರಿ ಅಂತೇಳ್ಬಿಟ್ಟು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ರಿ ಗೈಸ್. ಸ್ವಲ್ಪ ನಮ್ಮ ಸಮಯ ನೋಡಿದ್ವಿ, ಇವತ್ತು ಬರ್ತಡೇ ಇತ್ತು. ಅವ್ರು ಕೇಕ್ ಕಟ್ ಮಾಡಿಬಿಟ್ಟು ಇವತ್ತಿನ ನನ್ನ ದಿನ ಮುಗೀತು ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬೈ, ಟೇಕ್ ಕೇರ್.